ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಕಷ್ಟ, ಸುಖ, ಸೋಲು, ಗೆಲುವು ಅವು ನಾವು ಹಣೆಬರಹದಲ್ಲೇ ಬರ್ದಿರಲ್ಲ. ನಮ್ ಜಾತಕದಲ್ಲಿ ಬಂದಿರೋದಿಲ್ಲ ಅದು. ಇಲ್ಲ ಇವ್ರು ಪದೇ ಪದೇ ಸೋಲ್ತಾನೆ ಇರ್ಬೇಕು, ಇವ್ರು ಪದೇ ಪದೇ ಗೆಲ್ತಾನೆ ಇರ್ಬೇಕಂತೇಳಿ ನಮ್ಮ ಹಣೆಬರಹದಾಗ್ಲಿ, ನಮ್ ಜಾತಕದಲ್ಲಾಗ್ಲಿ ಬರ್ದಿರಲ್ಲ. ಅದು ಯಾವ್ದ್ರ ಮೇಲೆ ಸೋಲು, ಗೆಲುವು, ಕಷ್ಟ, ಸುಖ ಯಾವ್ದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತಂದ್ರೆ, ನಾವು ಆಸೆ ಪಡೋದ್ರ ಮೇಲೆ. ನಾವ್ ಏನ್ ಕನಸು ಕಾಣ್ತೀವೋ, ನಾವ್ ಎದ್ರ ಮೇಲೆ ಆಸೆ ಪಡ್ತೀವೋ ಅನ್ನೋದ್ರ ಮೇಲೆ ನಮ್ಮ ಸೋಲು, ಗೆಲುವು, ಕಷ್ಟ, ಸುಖಗಳು ನಿರ್ಧಾರ ಆಗ್ತವೆ. ಇವಾಗ ಉದಾಹರಣೆಗೆ ಹೇಳೋದಾದ್ರೆ, ನಮ್ಗೆ ಕೈಗೆ ನಿಲುಕದಂತ ವಸ್ತುಗಳ ಮೇಲೆ ನಾವು ಆಸೆ ಪಟ್ರೆ ನಮ್ಗೆ ಅಲ್ಲಿ ಸೋಲ್ ಸಿಗ್ತಿರ್ತದ, ಅಥವಾ ಅವಮಾನ ಆಗ್ತಿರ್ತದ, ಅಥವಾ ನಮ್ಗೆ ಕಷ್ಟ ಸಿಗ್ತಾ ಇರ್ತದ. ನಮ್ಗೆ ಕೈಗೆ ನಿಲ್ಕೋ ವಸ್ತುದಲ್ಲೇ ನಾವು ಆಸೆ ಪಟ್ರೆ ಅಲ್ಲಿ ನಮ್ಗೆ ಸುಖ ಸಿಗ್ತದ, ಯಾವ್ದೇ ರೀತಿಯ ಕಷ್ಟಗಳಿದ್ರಲ್ಲ. ಯಾಕಂದ್ರೆ ಅದು ನಮ್ ಕೈಗೆ ಸಿಗುತ್ತೆ. ಸೊ ಅದನ್ನ ತಗೊಂಡು ತೃಪ್ತಿ ಪಡ್ತೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಸಂತೋಷ ಇರುತ್ತೆ. ಇವಾಗ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಕೈಗೆ ಸಿಕ್ಕಿರೋದಕ್ಕಿಂತ ದೊಡ್ಡದಾಗೆ ಬಯಸುತ್ತಾರೆ. ದೊಡ್ಡ 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 ಕನಸುಗಳನ್ನ ಕಾಣ್ತಾರೆ. ಹಾಗಾಗಿ ಅವ್ರಿಗೆ ಕಷ್ಟಗಳು ಬರ್ತಿರ್ತಾವ. ಹಾಗಂತೇಳಿ ದೊಡ್ಡ ದೊಡ್ಡ ಕನಸುಗಳು ಕಾಣ್ಬಾರ್ದೇನಂತಲ್ಲ. ಹಾಗೆ ಕಾಣಿ ಅದಕ್ಕೆ ಪ್ರಯತ್ನ ಮಾಡಿ, ಅದ್ರಲ್ಲಿ ಮಧ್ಯದಲ್ಲಿ ಸೋಲ್ ಬರ್ತಿದೆ ಅಂತೇಳಿ ನಮ್ ಹಣೆಬರಹ ಸರಿ ಇಲ್ಲ ಅಂತಲ್ಲ, ಆಯ್ತಾ? ಸೊ ಪ್ರಯತ್ನ ಪಡಿ. ಅದಕ್ಕಂತ ಎಷ್ಟು ಟೈಮ್ ಇದೋ ಅಷ್ಟು ಪ್ರಯತ್ನ ಪಟ್ಟು ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ಯಾವ್ದೇ ಜಾತಕ ಆಯ್ತು, ಯಾವ್ದೇ ಹಣೆಬರಹ ಆಯ್ತು, ಯಾರು ಕೂಡ ಬರ್ದಿರಲ್ಲ. ಅವು ಎಲ್ಲಾ ನಿರ್ಧಾರ ಆಗೋದು, ಸೋಲು, ಗೆಲುವು, ಕಷ್ಟ ಎಲ್ಲಾ ನಿರ್ಧಾರ ಆಗೋದು ನೀವು ಕಾಣುವ ಕನಸು ಮತ್ತೆ ಆಸೆಗಳ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇದಕ್ಕೆಲ್ಲ ಪರಿಹಾರ ಏನದಂದ್ರೆ, ನಿಮ್ಮ ಪ್ರಯತ್ನ, ನಿಮ್ಮ ಎಫರ್ಟ್ಸ್, ನಿಮ್ಮ ಡೆಡಿಕೇಶನ್ ಏನು ಒಂದು ಕೆಲ್ಸದ ಮೇಲೆ ಇರುತ್ತೋ ಅದ್ರ ಮೇಲೆನೆ ಅದಕ್ಕೆ ಪರಿಹಾರ ಸಿಗುತ್ತೆ. ನೀವು ಜ್ಯೋತಿಷ್ಯ ಹತ್ರ ಹೋಗಿ ಅದನ್ನ ಸರಿ ಮಾಡ್ತೀನಿ ಅಂತಂದ್ರೆ ಅದು ಸರಿ ಮಾಡಕ್ಕೆ ಬರಲ್ಲ. ಅದು ಮಾಡುವಂತದ್ದು ಕೂಡ ಅಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದಕ್ಕೆ.